ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರೂಲ್ಸ್ ಅನ್ನು ಮೀರಿದ್ರೆ ಶಾಕ್ ಕೊಡಲಿಕ್ಕೆ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್, ವೀಲಿಂಗಿಗೆ ದಂಡ ಪ್ರಯೋಗ ಆಗುತ್ತೆ ಇವತ್ತು. ಅನುಚಿತ ವರ್ತನೆ ಮಾಡಿದರೆ, ಕಿರಿಕಿರಿ ಮಾಡಿದರೆ ಕೇಸ್ ಹಾಕೋದು ಫಿಕ್ಸ್. ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಪೊಲೀಸರ ನಿಯಮಗಳೇನಿದ್ದಾವೆ, ಅವರು ತಂದಿರುವಂತಹ ರೂಲ್ಸ್ ಏನಿದ್ದಾವೆ, ಅದನ್ನು ಮೀರಿ ವರ್ತಿಸಿದ್ದೆ ಆದರೆ ಮುಖಾಮುಖಿ ನೋಡಲ್ಲ, ಮುಲಾಜು ನೋಡಲ್ಲ, ದಂಡಂ ದಶಗುಣಂ ಅಸ್ತ್ರವನ್ನು ಪ್ರಯೋಗಿಸ್ತಾರೆ. ಕೆಲವರ ಮೇಲೆ ಕೇಸ್ ಹಾಕೋಕ್ಕೂ ಕೂಡ ಹಿಂದು ಮುಂದೆ ನೋಡಲ್ಲ. ಈಗಾಗಲೇ ರೂಲ್ಸ್ ಕೂಡ ಹೊರಡಿಸಿದ್ದಾರೆ. ಪಬ್ಬು, ಬಾರು, ಕ್ಲಬ್ಗಳ ಮಾಲೀಕರಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕಾಗುತ್ತೆ. ಸೆಲೆಬ್ರೇಷನ್ ಮೂಡ್ನಲ್ಲಿ ಮೈಮರೆಯೋದಕ್ಕೆ ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ಹುಷಾರಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಬೇಕಾಗುತ್ತೆ. ಸಂಜೆ 6-7 ಗಂಟೆಯ ಮೇಲೆ ಈ ಪಾರ್ಟಿ ಮೂಡು ಮತ್ತಷ್ಟು ಜೋರಾಗುವಂಥದ್ದು. ಹಾಗಾದರೆ ಯಾವ್ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ಕುಡಿದು ಡ್ರೈವಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಪ್ರತಿನಿತ್ಯವೂ ಕೂಡ ಈ ರೂಲ್ಸ್ ಇರುತ್ತೆ, ಇವತ್ತು ಕೂಡ ಇರುವಂಥದ್ದು. ಜೊತೆಗೆ ವೀಲಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ವೀಲಿಂಗ್ ಮಾಡಿದರೂ ಕೂಡ ದಂಡವನ್ನು ಹಾಕ್ತಾರೆ ಪೊಲೀಸರು. ಈಗಾಗಲೇ ಬೆಂಗಳೂರಿನ ಮೂಲೆಗಳಲ್ಲೂ ಕೂಡ ಪೊಲೀಸರು ರೌಂಡ್ಸ್ ಹಾಕ್ಸ್ತಾ ಇರುವಂಥದ್ದು. ಇನ್ನು ಅನುಚಿತ ವರ್ತನೆಯನ್ನು ತೋರಿದರೆ ಅಲ್ಲಿ ಕೇಸನ್ನು ಹಾಕಲಿಕ್ಕೂ ಕೂಡ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಓಬವ್ವ ಸ್ಕ್ವಾಡ್ ಸೇರಿದಂತೆ ಹಲವು ವಿಶೇಷ ತಂಡಗಳು ಕೂಡ ಇವತ್ತು ಫೀಲ್ಡಿಗೆ ಇಳಿದಿರುವಂಥದ್ದು. ಅದರಲ್ಲೂ ಮಹಿಳೆಯರು ಸೇರುವಂತಹ ಜಾಗದಲ್ಲಿ ಸ್ವಲ್ಪ ಪೊಲೀಸರು ಹದ್ದಿನ ಕಣ್ಣನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆಯರಿಗೆ ಕಿರಿಕಿರಿ ಉಂಟು ಮಾಡೋದು ಗೊತ್ತಾದರೂ ಕೂಡ ಪೊಲೀಸರು ಅಲ್ಲಿ ಎಂಟ್ರಿ ಕೊಡ್ತಾರೆ, ಕೇಸನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಸಾರ್ವಜನಿಕರಿಗೆ ಸುಖ ಸುಮ್ಮನೆ ಕಿರಿಕು ಮಾಡ್ಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಆಸ್ಪದವೇ ಇಲ್ಲ. ಪಾರ್ಟಿ ಮಾಡ್ಕೊಬೇಕು, ಮನೆಗೆ ಹೋಗಬೇಕು, ಇಲ್ಲ ಅಂದರೆ ಕೇಸ್ ಹಾಕ್ತಾರೆ. ಇನ್ನು ಕಿರಿಕಿರಿ ಮಾಡಿಕೊಂಡ್ರೂ ಕೂಡ ಕೇಸ್ ಹಾಕೋದಕ್ಕೆ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಕಿರಿಕಿರಿ ಮಾಸ್ಕ್ ಎಲ್ಲ ಹಾಕ್ಕೊಂಡು ಗಲಾಟೆ ಮಾಡೋದಕ್ಕೆ, ಕಿರಿಕಿರಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂಥವರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆ ರೀತಿ ವರ್ತನೆ ತೋರಿಸಿದವರಿಗೆ ಕೇಸನ್ನು ಹಾಕಲಿಕ್ಕೂ ಕೂಡ ಪೊಲೀಸರು ರೆಡಿಯಾಗಿದ್ದಾರೆ. ಇನ್ನು ಅಸಭ್ಯವಾಗಿ ಸದ್ದು ಮಾಡೋದು, ವರ್ತನೆ ಮಾಡೋದು, ಸನ್ನೆ ಮಾಡೋದು ಇವುಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಪೊಲೀಸರು ಪ್ರತಿಯೊಬ್ಬರ ಮೇಲೂ ಕೂಡ ನಿಗಾ ಇಟ್ಟಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಅಂತಹ ಅಸಭ್ಯ ವರ್ತನೆಗಳು ಕಂಡು ಬಂದರೆ ಅಂಥವ್ರ ಮೇಲೂ ಕೂಡ ಕೇಸ್ ಹಾಕ್ತಾರೆ.